ಈ ಭೂಮಿ ಮೇಲಿರೋ ಪ್ರತಿ ಮನುಷ್ಯರಿಗೂ ಅವ್ರದೇ ಆಗಿರುವಂತ ಗುಣ ಇರುತ್ತೆ. ಬಟ್ ಆ ಗುಣ ಸಿಚುವೇಶನ್ಗೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Hi, Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು ಕಲಿತಾ ಇರುವಂತಹ ಟಾಪಿಕ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ಈ ಭೂಮಿ ಮೇಲಿರೋ ಪ್ರತಿ ಮನುಷ್ಯರಿಗೂ ಅವ್ರದೇ ಆಗಿರುವಂತಹ ಗುಣ ಇರುತ್ತೆ. ಬಟ್ ಆ ಗುಣ ಸಿಚುವೇಶನ್ಗೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಅದೇ ರೀತಿ ಈ ರೆಸಿಸ್ಟಿವಿಟಿ ಇದೆಯಲ್ವಾ, ಇದು ಪ್ರತಿ ಮಟೀರಿಯಲ್ಗೂ ತನ್ನದೇ ಆಗಿರುವಂತ ರೆಸಿಸ್ಟಿವಿಟಿ ಇರುತ್ತೆ. ಬಟ್ ಟೆಂಪರೇಚರ್ ಬದಲಾದ ಹಾಗೆ ಆ ರೆಸಿಸ್ಟಿವಿಟಿನೇ ಬದಲಾಗತ್ತೆ. ಈ ಎರಡೂ ವಸ್ತುಗಳನ್ನ ಕಬ್ಬಿಣದಿಂದ ಮಾಡಿದ್ದಾರೆ. ಓಕೆನಾ, ಎರಡು ವಸ್ತುಗಳನ್ನ ಕಬ್ಬಿಣದಿಂದ ಮಾಡಿದ್ದಾರೆ. ಒಂದು ದಪ್ಪದಿದೆ, ಇನ್ನೊಂದು ತೆಳ್ಳಗಿದೆ. ಅಂದ್ರೆ ಈ ಎರಡು ವಸ್ತುಗಳು ಒಂದ್ರಿಂದ ಮಾಡಿರೋದ್ರಿಂದ ಇದರ ರೆಸಿಸ್ಟಿವಿಟಿ ಸೇಮ್. ಇದರ ರೆಸಿಸ್ಟಿವಿಟಿ ಎರಡಕ್ಕೂ ರೆಸಿಸ್ಟಿವಿಟಿ ಸೇಮ್. ಬಟ್ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಇದರ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಯಾಕೆ ಅನ್ನೋದನ್ನ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ, ಹೌದಾ? ಯಾಕಂದ್ರೆ ಇದು ದಪ್ಪ ಇದೆ, ದಪ್ಪ ಇರೋದ್ರಿಂದ ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ರೆ ಅದರ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಇದು ತೆಳ್ಳಗಿದೆ, ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇದೆ, ಲೆಂತ್ ಎರಡರದ್ದು ಸೇಮ್ ಇದೆ ಅಲ್ವಾ. ಬಟ್ ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇರೋದ್ರಿಂದ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಬಟ್ ರೆಸಿಸ್ಟಿವಿಟಿ ಅಂತ ಬಂದಾಗ ಎರಡರದ್ದು ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಬಟ್ ಈ ಇದರ ರೆಸಿಸ್ಟಿವಿಟಿ ಚೇಂಜ್ ಮಾಡಬೇಕು ಅಂತಂದ್ರೆ ನಾನು ಏನ್ ಐಡಿಯಾ ಮಾಡಬಹುದು? ಸಿಂಪಲ್, ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟೆನ್ಸ್ ಅನ್ನೋದು ರೆಸಿಸ್ಟಿವಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಆ ವೈರ್ನ ಲೆಂತ್ ಅಥವಾ ಕಂಡಕ್ಟರ್ನ ಲೆಂತ್ ಮೇಲೇನು ಡಿಪೆಂಡ್ ಆಗುತ್ತೆ. ಮತ್ತೆ ಅದರ ಕ್ರಾಸ್ ಸೆಕ್ಷನ್ ಏರಿಯಾದ ಮೇಲೇನು ಡಿಪೆಂಡ್ ಆಗುತ್ತೆ ರೆಸಿಸ್ಟೆನ್ಸ್ ಅನ್ನೋದು. ಬಟ್ ಈ ರೆಸಿಸ್ಟಿವಿಟಿ ಚೇಂಜ್ ಮಾಡಬೇಕು ಅಂದ್ರೆ ಉದ್ದ ಚೇಂಜ್ ಮಾಡಿ ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ. ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಚೇಂಜ್ ಮಾಡಿ ಆಗಲ್ಲ. ಈ ರೆಸಿಸ್ಟಿವಿಟಿ ಹೆಚ್ಚು ಕಮ್ಮಿ ಆಗಬೇಕು ಅಂತಂದ್ರೆ ಟೆಂಪರೇಚರ್ ನಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ರೀತಿ 3 ಗ್ರಾಫ್ ಇದೆ, ಅದಾದ್ಮೇಲೆ ಇದೊಂದು ಫಾರ್ಮುಲಾ ಇದೆ, ಸರಿನಾ? ಈ ಎರಡನ್ನ ಮುಖ್ಯವಾಗಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಈ ಟಾಪಿಕ್ ಮೇಲೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಅಂತ ನೋಡೋದಾದ್ರೆ ಈ ಗ್ರಾಫ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇದ್ರ ಬೇಸಿಸ್ ಮೇಲೆ ಪ್ರಶ್ನೆನ ಕೇಳ್ತಾರೆ. ಬೋರ್ಡ್ ಎಕ್ಸಾಮ್ ನಲ್ಲಿ ಈ ಫಾರ್ಮುಲಾಕ್ಕೆ ಮರ್ಯಾದೆನೆ ಕೊಡಲ್ಲ ಅವರು, ಸರಿನಾ? ಬಟ್ ಸಿಇಟಿ ನಲ್ಲಿ ಈ ಫಾರ್ಮುಲಾ ಬಗ್ಗೆ ಪ್ರಶ್ನೆಗಳು ಬಂದಿವೆ, ಬಟ್ ತುಂಬಾ ಕಡಿಮೆ, ತುಂಬಾ ಕಡಿಮೆ ಬಂದಿದೆ, ಸರಿನಾ? ಸೊ ಈ ಫಾರ್ಮುಲಾ ಅಂತ ಬಂದಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ಗ್ರಾಫ್ಸ್ ಏನಿದಾವೋ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ನಿಮ್ಮ ಎಕ್ಸಾಮ್ ಮಾರ್ಕ್ಸ್ ನ ದೃಷ್ಟಿಯಿಂದ ನೋಡೋದಾದ್ರೆ, ಸರಿನಾ? ಇವಾಗ ಶುರು ಮಾಡೋಣ. ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಇದನ್ನ ಅರ್ಧ ಎಕ್ಸ್ಪ್ಲೇನ್ ಮಾಡ್ತಾನೆ, ಅದಾದ್ಮೇಲೆ ಇದ್ರ ವಿಷಯ ಬಂದಾಗ ನಾವು ಇದನ್ನ ನೋಡೋಣ. ಅವಾಗ ನಮ್ಗೆ ಎಲ್ಲಾ ಟಾಪಿಕ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅಫ್ಕೋರ್ಸ್ ಇದು ಕಲಿತೀವಿ, ಇದನ್ನ ಕಲಿತೀವಿ, ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು ಎಲ್ಲವನ್ನ ಕಲಿತೀವಿ. ಕಲ್ತಾದ್ಮೇಲೆ ಏನ್ ಮಾಡೋದು ನಾವು? ಒಂದ್ ಸ್ವಲ್ಪ ಸಿಇಟಿ ಲೆವೆಲ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದು, ಇದರಿಂದ ನಮ್ಮ ಕಾನ್ಸೆಪ್ಟ್ ಗಟ್ಟಿ ಆಗುತ್ತೆ, ಸರಿನಾ? ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಫಸ್ಟ್ ಈ ಫಾರ್ಮುಲಾ ಬಗ್ಗೆ ನೋಡೋಣ. ನಾನು ಆಲ್ರೆಡಿ ಹೇಳಿದೆ, ಈ ಪ್ರತಿ ವಸ್ತುಗೂ ತನ್ನದೇ ಆಗಿರುವಂತ ರೆಸಿಸ್ಟಿವಿಟಿ ಇರುತ್ತೆ. ಬಟ್ ಆ ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಆಗತ್ತೆ ಅಂತ, ಹೌದಾ? ಸೊ ಆ ಟೆಂಪರೇಚರ್ ಮೇಲೆ ಅದು ಹೇಗೆ ಡಿಪೆಂಡ್ ಆಗುತ್ತೆ? ಒಂದು ಮೆಟಾಲಿಕ್ ಕಂಡಕ್ಟರ್ ನ ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ಇರೋದು ಈ ಫಾರ್ಮುಲಾ. ಈ ಫಾರ್ಮುಲಾನ ನಿಮ್ ಬುಕ್ ನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಯಾವುದೇ ಡಿರೈವೇಶನ್ ಇಲ್ಲ, ಏನು ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಫಾರ್ಮುಲಾ ಬರುತ್ತೆ, ಸರಿನಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ನಾವು ಟೆಂಪರೇಚರ್ ಅನ್ನ ಚೇಂಜ್ ಮಾಡ್ಕೋತಾ ಇದೀವಿ. ಸ್ಟಾರ್ಟಿಂಗ್ ನಲ್ಲಿ ಇರೋ ಟೆಂಪರೇಚರ್ ಅಥವಾ ಇನಿಷಿಯಲ್ ಟೆಂಪರೇಚರ್ ನ ವ್ಯಾಲ್ಯೂವನ್ನ T0 ಅಂತ ತಗೊಂಡಿದ್ದೀವಿ. ಆ ಟೆಂಪರೇಚರ್ ನ ಜಾಸ್ತಿ ಮಾಡಿದಾಗ ಅಥವಾ ಕಮ್ಮಿ ಮಾಡಿದಾಗ ಅಂದ್ರೆ ಒಟ್ಟಾರೆ ಆ ಟೆಂಪರೇಚರ್ ನ ಚೇಂಜ್ ಮಾಡಿದಾಗ ಸಿಗೋ ಫೈನಲ್ ಟೆಂಪರೇಚರ್ ಏನಿದೆಯೋ ಅದನ್ನ T ಅಂತ ತಗೊಂಡಿದ್ದೀವಿ. ಟೆಂಪರೇಚರ್ ಹೇಗೆ ಚೇಂಜ್ ಆಗಿದೆ? T0 ನಿಂದ T ವರೆಗೆ ಟೆಂಪರೇಚರ್ ಚೇಂಜ್ ಆಗಿದೆ. ಟೆಂಪರೇಚರ್ ಚೇಂಜ್ ಆಗಿದೆ ಅಂದ್ಮೇಲೆ ಅದ್ರ ಜೊತೆಗೆ ರೆಸಿಸ್ಟಿವಿಟಿ ಕೂಡ ಚೇಂಜ್ ಆಗುತ್ತೆ, ಕರೆಕ್ಟಾ? ಸೊ ಸ್ಟಾರ್ಟಿಂಗ್ ನಲ್ಲಿ ಇರೋ ರೆಸಿಸ್ಟಿವಿಟಿಯನ್ನ ρ0 ಅಂತ ಬರ್ಕೊಂಡಿದ್ದಾರೆ. ಅದಾದ್ಮೇಲೆ ಫೈನಲ್ ರೆಸಿಸ್ಟಿವಿಟಿಯನ್ನ ρT ಅಂತ ಬರ್ಕೊಂಡಿದ್ದಾರೆ, ಸರಿನಾ? ಇದೇ ವಸ್ತುಗಳನ್ನ ಇಲ್ಲಿ ಫಾರ್ಮುಲಾದಲ್ಲಿ ನೀವು ಕಾಣಬಹುದು. ಈ 1 ಅಂದ್ರೆ 1 ವ್ಯಾಲ್ಯೂ 1, ಸರಿನಾ? ಈ ಆಲ್ಫಾ ಅಂತಂದ್ರೆ ಏನು? ಆಲ್ಫಾ ಅಂತಂದ್ರೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಸೊ ಇದಕ್ಕೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅದು. ಇದ್ರ ಬಗ್ಗೆ ನಾವು ಈ ಗ್ರಾಫ್ ಅನ್ನ ನೋಡಾದ್ಮೇಲೆ ಅದ್ರ ಬಗ್ಗೆ ನೋಡೋಣ,
ಸರಿನಾ? ಸೊ ಇವಾಗ ಗ್ರಾಫ್ ಬಗ್ಗೆ ಬರೋಣ. 3 ಗ್ರಾಫ್ ಇದೆ. ಸೊ ಈ 3 ಗ್ರಾಫ್ ನಲ್ಲಿ 1ನೇ ಗ್ರಾಫ್ ಮತ್ತೆ 2ನೇ ಗ್ರಾಫ್ ನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ವ್ಯಾಲ್ಯೂಸ್ ಸಮೇತ ಕೊಟ್ಟಿದ್ದಾರೆ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿ ಬರೀ ನೇಚರ್ ಆಫ್ ಗ್ರಾಫ್ ಅನ್ನ ಅರ್ಥ ಮಾಡ್ತೇನೆ ನಿಮ್ಗೆ. ಇದನ್ನ ಆದ್ಮೇಲೆ ನೀವು ನಿಮ್ ಟೆಕ್ಸ್ಟ್ ಬುಕ್ ಅನ್ನ, ಅಂದ್ರೆ ಈ ವಿಡಿಯೋ ಮುಗಿದ್ಮೇಲೆ ನಿಮ್ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡ್ಕೊಂಡು ಒಂದ್ಸಲ ಗ್ರಾಫ್ ನಲ್ಲಿ ಯಾವ್ಯಾವ ರೀತಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ಹೆಂಗ್ ಚೇಂಜ್ ಆಗ್ತಿದೆ ಅನ್ನೋದನ್ನ ಒಂದ್ ಸ್ವಲ್ಪ ಕಣ್ಣಾಯಿಸಿ ಅದ್ರ ಮೇಲೆ. ಸರಿನಾ? ಇವಾಗ ಇದನ್ನ ಅರ್ಥ ಮಾಡ್ಕೋತಾ ಬರೋಣ. ಕಾಪರ್ ಅಥವಾ ಕಬ್ಬಣ ಅಥವಾ ಬೆಳ್ಳಿ ಅಥವಾ ಬೇರೆ ಯಾವುದೇ ಮೆಟಲ್ ನಿಮ್ ತಲೆಗೆ ಏನೇನ್ ಐಡಿಯಾ ಬರ್ತಾ ಇದೆ ಅಲ್ವಾ, ಒಳ್ಳೆ ಕಂಡಕ್ಟರ್, ಗುಡ್ ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಎಲ್ಲಾನು ಈ ರೀತಿ ಕರ್ವ್ ಸಿಗತ್ತೆ ನಿಮ್ಗೆ. ಮೆಟಾಲಿಕ್ ಯೂಶುವಲಿ ತಗೊಂಡಾಗ ಈ ರೀತಿ ಕರ್ವ್ ಸಿಗತ್ತೆ ನಿಮ್ಗೆ. ನೈಕ್ರೋಮು, ಕಾನ್ಸ್ಟಂಟನ್, ಮ್ಯಾಂಗನಿನ್, ಈ 3 ಸ್ಪೆಷಲ್ ಅಲಾಯ್ಸ್ ಇದಾವೆ. ಮತ್ತೊಂದ್ಸಲ ಹೇಳ್ತೀನಿ, ನೈಕ್ರೋಮ್, ಕಾನ್ಸ್ಟಂಟನ್, ಮ್ಯಾಂಗನಿನ್, ಈ 3 ಸ್ಪೆಷಲ್ ಟೈಪ್ ಆಫ್ ಅಲಾಯ್ಗಳಿದಾವೆ. ಅದಕ್ಕೆ ಗ್ರಾಫ್ ಆಲ್ಮೋಸ್ಟ್ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ನಮಗ್ ಸಿಗತ್ತೆ. ಸರಿನಾ? ಸೆಮಿ ಕಂಡಕ್ಟರ್ ಅಂತ ತಗೊಂಡಾಗ ಈ ರೀತಿ ಗ್ರಾಫ್ ಸಿಗುತ್ತೆ. 3 ಗ್ರಾಫ್ ಅನ್ನ ನಾವು ಯಾವ ರೀತಿ ತಗೊಂಡಿದ್ದೇವೆ? ವೈ ಆಕ್ಸಿಸ್ ನಲ್ಲಿ ರೆಸಿಸ್ಟಿವಿಟಿ ತಗೊಂಡಿದ್ದೇವೆ, ಎಕ್ಸ್ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ಅನ್ನ ತಗೊಂಡಿದ್ದೇವೆ. ಇಲ್ಲೂ ಸೇಮ್ 3 ಕಡೆ ಅದೇ ರೀತಿ ಮಾಡಿದ್ದೇವೆ. ಇವಾಗ ಒಂದೊಂದನ್ನೇ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ 0 ಕೆಲ್ವಿನ್ ಟೆಂಪರೇಚರ್ ಅಂತ ಬಂದಾಗ ನಾವು ರೆಸಿಸ್ಟಿವಿಟಿನ 0 ಅಂತ ಕನ್ಸಿಡರ್ ಮಾಡಿಲ್ಲ, 0ಕ್ಕಿಂತ ಒಂದ್ ಸ್ವಲ್ಪ ಮೇಲಿಂದ ಗ್ರಾಫ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದರ ಅರ್ಥ ಏನು? ಇದರ ಅರ್ಥ 0 ಕೆಲ್ವಿನ್ ಟೆಂಪರೇಚರ್ ನಲ್ಲಿಯೂ ಸಹ ಅದ್ರ ರೆಸಿಸ್ಟಿವಿಟಿಗೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಆ ಕಾಪರ್ ನ ರೆಸಿಸ್ಟಿವಿಟಿಗೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಹೀಗಾಗಿ ನಮ್ ಗ್ರಾಫ್ ಅನ್ನೋದು 0 ನಿಂದ, ಇಲ್ಲಿಂದ ಒರಿಜಿನ್ ನಿಂದ ಸ್ಟಾರ್ಟ್ ಆಗಿಲ್ಲ, ಒಂದ್ ಸ್ವಲ್ಪ ಮೇಲಿಂದ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ. ಟೆಂಪರೇಚರ್ 0 ಇದ್ದಾಗೂ ಅದಕ್ಕೊಂದ್ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಹೀಗಾಗಿ ಒಂದ್ ಸ್ವಲ್ಪ ಮೇಲಿಂದ ನೀವು ಗ್ರಾಫ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇದು ಲೀನಿಯರ್ ಆಗಿ ಚೇಂಜ್ ಆಗುತ್ತಾ? ಟೆಂಪರೇಚರ್ ಚೇಂಜ್ ಆದ ಹಾಗೆ ರೆಸಿಸ್ಟಿವಿಟಿ ಅನ್ನೋದು ಲೀನಿಯರ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ? ಇಲ್ಲ, ಅದು ಬಗ್ಗಿ ಈ ರೀತಿಲಿ ಇನ್ಕ್ರೀಸ್ ಆಗಿದೆ. ಹೌದಾ? ಸೊ ನೈಕ್ರೋಮ್, ಕಾನ್ಸ್ಟಂಟನ್, ಮ್ಯಾಂಗನಿನ್, ಈ ರೀತಿ ಅಲಾಯ್ಸ್ ವಿಷಯಕ್ಕೆ ಬರೋದಾದ್ರೆ, ಅಲಾಯ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಅಲಾಯ್ ಅಂತಂದ್ರೆ ಏನು? ಅಲಾಯ್ ಅಂತಂದ್ರೆ ಒಂದು 2-3 ಮೆಟಲ್ ಸೇರಿಸಿ ಅಥವಾ 2 ಅಥವಾ ಅದಕ್ಕಿಂತ ಜಾಸ್ತಿ ಮೆಟಲ್ ಗಳನ್ನ ಸೇರಿಸ್ಕೊಂಡು ನಾವೇನು ತಯಾರಿಸ್ತೀವೋ ಅದಕ್ಕೆ ಅಲಾಯ್ ಅಂತ ಕರಿತೀವಿ. ಮಿಶ್ರ ಲೋಹ ಅಂತೀವಿ ಕನ್ನಡದಲ್ಲಿ. ಹೌದಾ? ಸ್ಟೀಲ್ ಅಂತ ನೋಡಿದ್ರೆ ಅದೊಂದು ಅಲಾಯ್. ಬಟ್ ಸ್ಟೀಲ್ಗೆ ಈ ರೀತಿ ನೇಚರ್ ಇರಲ್ಲ. ಸ್ಟೀಲ್ ಅಂತ ಬಂದ್ರೆ ಅದಕ್ಕೆ ಇದೇ ರೀತಿ ನೇಚರ್ ಇರೋದು. 3 ಅಲಾಯ್ಗಳನ್ನ ನೆನ್ಪಿಟ್ಕೊಳ್ಳಿ. ಯಾವ್ದು 3? ನೈಕ್ರೋಮ್, ಕಾನ್ಸ್ಟಂಟನ್, ಮ್ಯಾಂಗನಿನ್. ಅವುಗಳು ಈ ರೀತಿ ಸ್ಟ್ರೇಟ್ ಲೈನ್ ನೇಚರ್ ಅನ್ನ ತೋರಿಸುತ್ತೆ. ಇಲ್ಲೇನಾಗತ್ತೆ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆದಂಗೂನು ಈ ರೆಸಿಸ್ಟಿವಿಟಿ ಏನಿದೆಯೋ ಇದು ಲೀನಿಯರ್ ಆಗಿ ಜಾಸ್ತಿ ಆಗುತ್ತೆ. ಸರಿನಾ? ಹೀಗಾಗಿ ಸ್ಟ್ರೇಟ್ ಲೈನ್ ಬರುತ್ತೆ. ಈಗ ನೈಕ್ರೋಮ್ ಅಂತ ತಗೊಳ್ಳೋದಾದ್ರೆ ನಿಕ್ಕಲ್ಲು, ಕಬ್ಬಣ ಮತ್ತೆ ಕ್ರೋಮಿಯಂ ಅನ್ನ ಮಿಕ್ಸ್ ಮಾಡ್ಕೊಂಡು ನಿರ್ದಿಷ್ಟ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ಕೊಂಡು ನೈಕ್ರೋಮ್ ಅನ್ನ ತಯಾರಿಸ್ತಾರೆ. ಅದೇ ರೀತಿ ಕಾನ್ಸ್ಟಂಟನ್, ಮ್ಯಾಂಗನಿನ್, ಅದಕ್ಕೆ ಬೇರೆ ಬೇರೆ ಮೆಟೀರಿಯಲ್ಸ್ ಅನ್ನು ಮಾಡ್ಕೊಂಡು ಮಾಡ್ತಾರೆ. ಬಿಡಿ, ಅದು ಬೇಡ ನಮ್ಗೆ. ಬಟ್ ಇಲ್ಲಿ ಗ್ರಾಫ್ ಸ್ಟ್ರೇಟ್ ಲೈನ್ ಬಂದಿದೆ. ಮತ್ತೊಂದು ವಿಷಯ ನೀವು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಟೆಂಪರೇಚರ್ ಅನ್ನ ತುಂಬಾ ಜಾಸ್ತಿ ಮಾಡಿದ್ರೂ ರೆಸಿಸ್ಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಆಗಿಲ್ಲ. ಇದ್ರ ಗ್ರಾಫು ನಮ್ದು ಈ ರೀತಿಯಾಗೆಲ್ಲ ಬರ್ಲಿಲ್ಲ, ಇಷ್ಟೆಲ್ಲ ಸ್ಟೀಫ್ ಆಗಿಲ್ಲ. ಇದು ತುಂಬಾ ಕಮ್ಮಿ ಜಾಸ್ತಿ ಆಗಿದೆ ರೆಸಿಸ್ಟಿವಿಟಿ. ಹೌದಾ? ರೆಸಿಸ್ಟಿವಿಟಿ, ಚೇಂಜ್ ಇನ್ ರೆಸಿಸ್ಟಿವಿಟಿ ತುಂಬಾ ಕಮ್ಮಿ ಇದೆ. ಟೆಂಪರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಬಟ್ ಚೇಂಜ್ ಇನ್ ರೆಸಿಸ್ಟಿವಿಟಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು? ಇಲ್ಲಿ ಇತ್ತು. ಹೌದಾ? ಸ್ಟಾರ್ಟಿಂಗ್ ಅಲ್ಲಿ ಅದರ ರೆಸಿಸ್ಟಿವಿಟಿ ವ್ಯಾಲ್ಯೂ ಇಷ್ಟೇ ಇತ್ತು, ಆಮೇಲೆ ಇಷ್ಟಾಗಿದೆ. ಇಷ್ಟೇ ರೆಸಿಸ್ಟಿವಿಟಿ ಚೇಂಜ್ ಆಗಿದೆ. ಟೆಂಪರೇಚರ್ ಇಷ್ಟೆಲ್ಲ ಚೇಂಜ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ಸ್ಕೇಲ್. ಆ ಸ್ಕೇಲ್ ಅನ್ನ ನಿಮ್ ಬುಕ್ ನಲ್ಲೇ ಕೊಟ್ಟಿದ್ದಾರೆ. ಬಟ್ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು. ಏನು? ಟೆಂಪರೇಚರ್ ಇಷ್ಟೆಲ್ಲ ಜಾಸ್ತಿ ಮಾಡಿದ್ರು ರೆಸಿಸ್ಟಿವಿಟಿ ಒಂದ್ ಸ್ವಲ್ಪನೇ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ, ಇಲ್ಲೂ ಜಾಸ್ತಿ ಆಗಿತ್ತು, ಇಲ್ಲೂ ಜಾಸ್ತಿ ಆಗಿದೆ, ಬಟ್ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ. ಹೌದಾ? ಇದು ಸ್ವಲ್ಪ ನಿಮ್ ತಲೆಯಲ್ಲಿ ಇರ್ಲಿ. ಇವಾಗ ಸೆಮಿ ಕಂಡಕ್ಟರ್ ವಿಷಯಕ್ಕೆ ಬರೋಣ. ಇಲ್ಲಿ ನೋಡಿ, ಟೆಂಪರೇಚರ್ ಜಾಸ್ತಿ ಆದಂಗೆ ರೆಸಿಸ್ಟಿವಿಟಿ ಜಾಸ್ತಿ ಆಗಿತ್ತು. ಇಲ್ಲೂ ಟೆಂಪರೇಚರ್ ಜಾಸ್ತಿ ಆದಂಗೆ ರೆಸಿಸ್ಟಿವಿಟಿ ಅಷ್ಟೇನ್ ಜಾಸ್ತಿ ಆಗ್ಲಿಲ್ಲ, ತುಂಬಾ ಕಮ್ಮಿ ಜಾಸ್ತಿ ಆಗಿರೋದು, ಬಟ್ ಸ್ಟಿಲ್ ಜಾಸ್ತಿ ಆಗಿದೆ. ಬಟ್ ಈ ವಿಚಾರಕ್ಕೆ ಬಂದ್ರೆ, ಸೆಮಿ ಕಂಡಕ್ಟರ್ ವಿಚಾರಕ್ಕೆ ಬಂದ್ರೆ, ಟೆಂಪರೇಚರ್ ಜಾಸ್ತಿ ಆದಂಗೂ ರೆಸಿಸ್ಟಿವಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅರೆ ವಾ, ಸೆಮಿ ಕಂಡಕ್ಟರ್ ಸ್ವಲ್ಪ ಉಲ್ಟಾನೇ ಇದೆ ಕೇಸ್ ಇದ್ರದ್ದು. ಯಾಕೆ ಅಂತ ಡೀಟೇಲ್ ಆಗಿ ನೀವು ಸೆಮಿ ಕಂಡಕ್ಟರ್ ಚಾಪ್ಟರ್ ನಲ್ಲಿ ಕಲಿತೀರಾ. ಬಟ್ ಇಲ್ಲಿ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಷ್ಟೇ ಆಮೇಲೆ. ಸರಿನಾ? ಈಗ ಈ ಆಲ್ಫಾ ವ್ಯಾಲ್ಯೂ ಅಥವಾ ಈ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಏನಿದೆಯೋ ಇದ್ರ ವ್ಯಾಲ್ಯೂ ಬಗ್ಗೆ ಮಾತಾಡೋಣ. ಸರಿನಾ? ಇಲ್ಲಿ ಏನಾಗುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಪಾಸಿಟಿವ್ ನಂಬರ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಚೇಂಜಸ್ ಆಗ್ತಾ ಇದೆ ರೆಸಿಸ್ಟಿವಿಟಿ. ಹೌದಾ? ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಮತ್ತೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ.
ಹೀಗಾಗಿ ಇಲ್ಲಿ ಹೈ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಯಾವ್ದ್ರದ್ದು ಆಲ್ಫಾ ವ್ಯಾಲ್ಯೂ ಏನಿದೆಯೋ, ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿಯ ವ್ಯಾಲ್ಯೂ ಏನಿದೆಯೋ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆನೆ ನಿಮ್ಗೆ KCET ಕ್ವಶನ್ಸ್ ಬರೋದು. ಈ ತರದ ಮೇಲೆನೆ ಸ್ವಲ್ಪ ಗ್ರಾಫ್ ನೋಡಿ ಅರ್ಥ ಮಾಡ್ಕೊಂಡಿರ್ಬೇಕು. ಇದಕ್ಕೂ ನೀವು ಲಿಂಕ್ ಮಾಡಬೇಕು. ಸೊ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಏನಿದೆಯೋ ಇದು ನಮ್ಮ ನಾರ್ಮಲ್ ಮೆಟಲ್ಸ್ ಅಥವಾ ಈ ಕಂಡಕ್ಟರ್ಸ್ ಎಲ್ಲ ಏನಿರುತ್ತಲ್ವಾ ನಾರ್ಮಲ್ ಆಗಿರೋದು, ಅದರಲ್ಲಿ ಅದರ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿನೂ ಇರುತ್ತೆ. ಸರಿನಾ? ಇಲ್ಲಿ ಬರೋಣ, ನೈಕ್ರೋಮ್ ವಿಚಾರಕ್ಕೆ ಬರೋಣ. ನೈಕ್ರೋಮ್ ವಿಚಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ತುಂಬಾ ಕಮ್ಮಿ ಜಾಸ್ತಿ ಆಗಿದೆ. ಪಾಸಿಟಿವ್ ವ್ಯಾಲ್ಯೂನೇ ಬಟ್ ಸ್ಮಾಲರ್ ಪಾಸಿಟಿವ್ ವ್ಯಾಲ್ಯೂ. ಹೌದಾ? ಜಾಸ್ತಿ ಆಗಿದೆ ಹೀಗಾಗಿ ಪಾಸಿಟಿವ್ ವ್ಯಾಲ್ಯೂ, ಬಟ್ ಸ್ಮಾಲರ್ ಪಾಸಿಟಿವ್ ವ್ಯಾಲ್ಯೂ, ವೆರಿ 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 ಸ್ಮಾಲ್, ತುಂಬಾ ಸ್ಮಾಲ್. ಹೀಗಾಗಿ ನಾವು ಇದನ್ನ ಆಲ್ಮೋಸ್ಟ್ ಝೀರೋ ಅಂತ ಕರೀಬಹುದು. ಝೀರೋ ಆಗಿರಲ್ಲ, ಅದು ಆಕ್ಚುಲಿ ರಿಯಾಲಿಟಿನೇ ಅದು ಝೀರೋ ಆಗಿರಲ್ಲ, ಝೀರೋಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ರೆಸಿಸ್ಟಿವಿಟಿ ಅನ್ನೋದು ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಹೀಗಾಗಿ ಒಂದು ಸಣ್ಣ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಈ ಆಲ್ಫಾ ವ್ಯಾಲ್ಯೂ ಆಲ್ಮೋಸ್ಟ್ ಝೀರೋ ಇದೆ ಅಂತಂದ್ರೆ ಏನರ್ಥ? ನಾವು ಅದಕ್ಕೆ ನೈಕ್ರೋಮ್, ಕಾನ್ಸ್ಟಂಟನ್, ಮ್ಯಾಂಗನಿನ್ ಈ ರೀತಿ ಮೆಟಲ್ಗಳಿಗೆ ಕರಿಬಹುದು. ಈ 3 ಮೆಟಲ್ ತುಂಬಾ ಸ್ಪೆಷಲ್ ಅಂತ ಹೇಳದ್ನಲ್ವಾ ನಾನು. ಯಾಕೆ ಸ್ಪೆಷಲ್ ಅಂತಂದ್ರೆ ಇದಕ್ಕೆ ಸ್ಪೆಷಲ್. ಅದು ಟೆಂಪರೇಚರ್ ಎಷ್ಟೇ ಜಾಸ್ತಿ ಆದ್ರೂ ಅದರ ರೆಸಿಸ್ಟಿವಿಟಿ ವ್ಯಾಲ್ಯೂ ಒಂದು ಸ್ವಲ್ಪನೇ ಜಾಸ್ತಿ ಆಗೋದು. ಹೌದಾ? ಸೊ ಇದರಿಂದನೇ ಈ ರೀತಿ ವಸ್ತುಗಳನ್ನ ನಾವು ಕಾನ್ಸ್ಟಂಟನ್, ಮ್ಯಾಂಗನಿನ್ ಈ ರೀತಿ ಎಲ್ಲ ವಸ್ತುಗಳಿದಾವಲ್ವಾ, ಇದನ್ನ ನಮ್ಮ ಈ ರಿಯೋಸ್ಟ್ಯಾಟ್ ನೋಡಿದ್ರ ನೀವು, ನಿಮ್ಮ ಲ್ಯಾಬ್ ಅಲ್ಲಿ ಇರುತ್ತೆ, ಹೋಗಿ ನೋಡಿ. ಆ ರಿಯೋಸ್ಟ್ಯಾಟ್ ಈ ರೀತಿ ಇರುತ್ತೆ, ಈ ರೀತಿ ಇದ್ಕೊಂಡು ನೀವು ಹತ್ರ ಹೋಗಿ ನೋಡ್ಬೇಕು. ಅದನ್ನ ದೂರದಿಂದ ನೋಡಿದ್ರೆ ನಿಮ್ಗೆ ಹಾಗೆ ಕಾಣಲ್ಲ, ಬಟ್ ನೀವು ಹತ್ರ ಹೋಗಿ ನೋಡಿದ್ರೆ ಈ ರೀತಿ ಯಾವುದೋ ವೈರ್ ಅನ್ನ ಅದಕ್ಕೆ ಸುತ್ತಿಟ್ಟಿರೋ ಹಾಗೆ ನಿಮ್ಗೆ ಅನ್ಸುತ್ತೆ. ಹತ್ರ ಮಾಡಿ ಈ ರೀತಿ ವೈರ್ ಅನ್ನ ಅದಕ್ಕೆ ಸುತ್ತಿಟ್ಟಿರೋ ಹಾಗೆ ಕಾಣುತ್ತೆ ನಿಮ್ಗೆ. ಸರಿನಾ? ಸೊ ಆ ವೈರ್ ಏನಿದೆಯಲ್ವಾ, ಆ ವೈರ್ ಎಲ್ಲ ಮಾಡಿರೋದು ಈ ರೀತಿ ಮೆಟೀರಿಯಲ್ ಗಳಿಂದನೇ, ಕಾನ್ಸ್ಟಂಟನ್, ಮ್ಯಾಂಗನಿನ್ ಈ ರೀತಿ ವಸ್ತುಗಳಿಂದನೇ ಆ ರಿಯೋಸ್ಟ್ಯಾಟ್ ನ ಸುತ್ತಿರೋ ವೈರ್ ಇರುತ್ತಲ್ವಾ ಅದನ್ನ ಮಾಡಿರ್ತಾರೆ. ಯಾಕಂದ್ರೆ ಟೆಂಪರೇಚರ್ ಹೆಚ್ಚಾದ್ರೂ ರೆಸಿಸ್ಟಿವಿಟಿನೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಹೀಗಾಗಿ ಅದು ಆಫರ್ ಮಾಡುವಂತ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಅದು ಕೂಡ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಈಗ ಸೆಮಿಕಂಡಕ್ಟರ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಜಾಸ್ತಿ ಆಗಿತ್ತು, ವ್ಯಾಲ್ಯೂ ಪಾಸಿಟಿವ್ ಇತ್ತು. ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು, ಹೀಗಾಗಿ ದೊಡ್ಡ ಪಾಸಿಟಿವ್ ವ್ಯಾಲ್ಯೂ ಇತ್ತು. ಇಲ್ಲೂ ಜಾಸ್ತಿ ಆಗಿದೆ, ಹೀಗಾಗಿ ಪಾಸಿಟಿವ್ ವ್ಯಾಲ್ಯೂ, ಬಟ್ ತುಂಬಾ ಜಾಸ್ತಿ ಆಗಿದೆ, ತುಂಬಾ ಕಮ್ಮಿ ಇರುತ್ತೆ. ಹೀಗಾಗಿ ತುಂಬಾ ಚಿಕ್ಕ ಪಾಸಿಟಿವ್ ನಂಬರ್, ನಾವು ಆಲ್ಮೋಸ್ಟ್ 0 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಕಡಿಮೆ ಆಗಿದೆ, ಹೀಗಾಗಿ ಆಲ್ಫಾ ವ್ಯಾಲ್ಯೂ ಅಥವಾ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿಯ ವ್ಯಾಲ್ಯೂ ಏನಿರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಲ್ಫಾ ಹೇಗಿರುತ್ತೆ, ಇಲ್ಲಿ ಆಲ್ಫಾ ಇರೋದು ನೆಗೆಟಿವ್ ಆಗಿರುತ್ತೆ. ಸರಿನಾ? ಸೊ ಈ ವಿಷಯಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಈ ರೀತಿ ಫಾರ್ಮುಲಾ ಇತ್ತಲ್ವಾ, ಇದನ್ನ ನಾವು ಡಿರೈವ್ ಮಾಡಿದೀವಿ, ಇಂಪಾರ್ಟೆಂಟ್ ಡಿರೈವೇಶನ್ ಅಂತ ಹೇಳಿದ್ದೆ. ಇದು ಯಾವ್ದ್ರ ಫಾರ್ಮುಲಾ? ಇದಿರೋದು ಇದ್ರ ಫಾರ್ಮುಲಾ, ಕಂಡಕ್ಟಿವಿಟಿ ಫಾರ್ಮುಲಾ. ಕಂಡಕ್ಟಿವಿಟಿಗೆ ಒಂದು ಅಪೋಸಿಟ್ ವರ್ಡ್ ಇರುತ್ತೆ ಅಂತ ಹೇಳಿದೆ. ಕಂಡಕ್ಟಿವಿಟಿ ಅಂದ್ರೇನು? ಕರೆಂಟ್ ಅನ್ನ ಎಷ್ಟು ಈಸಿ ಆಗೋದು ಕಂಡಕ್ಟ್ ಮಾಡೋಕ್ ಬಿಡತ್ತೋ ಅದು ಕಂಡಕ್ಟಿವಿಟಿ. ರೆಸಿಸ್ಟಿವಿಟಿ ಅಂದ್ರೇನು? ಅದು ಉಲ್ಟಾ, ರೆಸಿಸ್ಟ್ ಮಾಡೋದು, ಅಪೋಸ್ ಮಾಡೋದು ರೆಸಿಸ್ಟಿವಿಟಿ. ಹೌದಾ? ಸೊ ಕಂಡಕ್ಟಿವಿಟಿ ಫಾರ್ಮುಲಾ ಹೆಂಗ್ ಬಂತು ಅಂದ್ರೆ ರೆಸಿಸ್ಟಿವಿಟಿ ಫಾರ್ಮುಲಾ ಉಲ್ಟಾ ಬರ್ಬೇಕಾಯ್ತು, ಇದ್ರ ಎಕ್ಸಾಕ್ಟ್ ಉಲ್ಟಾ ಇರ್ಬೇಕಾಯ್ತು. ಸೊ ಇದ್ರ ಉಲ್ಟಾ ಅಂದ್ರೆ ಹೇಗಿರತ್ತಪ್ಪ, ಎಂ ಅನ್ನೋದು ಮೇಲ್ ಬರುತ್ತೆ, ಉಳಿದಿರೋದೆಲ್ಲ ಕೆಳಗಡೆ ಬರುತ್ತೆ. ಹೌದಾ? NE² ಅನ್ನೋದು ಕೆಳಗಡೆ ಬರುತ್ತೆ. ಈಗ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಟೆಂಪರೇಚರ್ ಎಲ್ಲ ಜಾಸ್ತಿ ಆದಾಗ ಇದು ಜಾಸ್ತಿ ಆಗತ್ತಲ್ವಾ, ರೆಸಿಸ್ಟಿವಿಟಿನೂ ಜಾಸ್ತಿ ಆಗತ್ತಲ್ವಾ, ಏನ್ ಕಾರಣ ಅಂತ ನೋಡೋಣ. ಈಗ ನಾವು ಕಾಪರ್ ವೈರ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದ್ರ ಟೆಂಪರೇಚರ್ ನ ನೀವು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದಾಗ ಏನಾಯ್ತು, ಇದ್ರ ಒಳಗಡೆ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಅಥವಾ ಬೇರೆ ಕರ್ನಲ್ಸ್ ಏನೆಲ್ಲ ಇರ್ತಾವಲ್ವಾ, ಅವೆಲ್ಲ ಅವಕ್ಕೆಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಸಿಕ್ಕದಾಗಾಯ್ತು. ಸೊ ಎನರ್ಜಿ ಸಿಕ್ಕದ ಕೂಡ ಅದೇನಾಗತ್ತೆ, ಗಡ ಅಂತ ವೈಬ್ರೇಟ್ ಆಗೋದಕ್ಕೆ ಶುರುವಾಗತ್ತೆ. ಫಸ್ಟ್ ನಾವು ಅದ್ರ ಟೆಂಪರೇಚರ್ ನ ಕಮ್ಮಿನ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ, ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿದೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ನೀವು ಡ್ರಿಫ್ಟ್ ವೆಲಾಸಿಟಿ ಎಲ್ಲ ಕಲ್ತಿದ್ರಲ್ವಾ, ಡ್ರಿಫ್ಟಿಂಗ್ ಆಫ್ ಇಲೆಕ್ಟ್ರಾನ್ಸ್ ಎಲ್ಲ ಕಲ್ತಿದ್ದೀರಾ. ಯಾವಾಗ ಡ್ರಿಫ್ಟ್ ವೆಲಾಸಿಟಿ ಟಾಪಿಕ್ ಮೇಲೆ ಇದೆ ನೋಡಿ, ವಿಡಿಯೋ ಇದೆ, ನೋಡ್ಕೊ ಬನ್ನಿ. ಮರ್ತೋಗಿದ್ರೆ ಮನೊಂದ್ಸಲ ನೋಡಿ. ಸರಿನಾ? ಸೊ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಲೆಕ್ಟ್ರಾನ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ನಾವು ಬ್ಯಾಟ್ರಿ ಎಲ್ಲ ಕನೆಕ್ಟ್ ಮಾಡಿದಾಗ ಈ ಕಡೆಯಿಂದ ಇಲೆಕ್ಟ್ರಾನ್ ಈ ಕಡೆಗೆ ಹೋಗ್ಬೇಕು ಅಂದ್ರೆ ತುಂಬಾ ರಶ್ ಬಸ್ ಇದ ರೀತಿಲಿ ಇರತ್ತಲ್ವಾ, ಹೀಗಾಗಿ ಅದಕ್ಕೆ ಅಂತೆಲ್ಲ ಡಿಕ್ಕಿ ಹೊಡ್ಕೊಂತ ಡ್ರಿಫ್ಟ್ ಆಗ್ತಾ ಹೋಗುತ್ತೆ. ಈಗ ಡ್ರಿಫ್ಟ್ ಆಗೋದು ಹೇಗ್ತಿದೆ, ನಾರ್ಮಲ್ ಕಂಡೀಷನ್ ಅಲ್ಲಿ ಡ್ರಿಫ್ಟ್ ಹೇಗೆ ಆಗ್ತಿದೆ, ಟಕ್ 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 ಈ ರೀತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ.
ಇವಾಗ ನಾನು ಏನ್ ಮಾಡಿದೆ, ಇದಕ್ಕೆ ಹೀಟ್ ಮಾಡಿದೆ, ಬಿಸಿ ಮಾಡ್ಕೊಂಡೆ, ಟೆಂಪರೇಚರ್ನ ಜಾಸ್ತಿ ಮಾಡಿದೆ. ಅವಾಗ ಇಲ್ಲಿ ಒಳಗಿರೋ ಮಟೀರಿಯಲ್ಸ್ಗೆ ಪಾರ್ಟಿಕಲ್ಸ್ಗೆಲ್ಲ ಸಿಕ್ಕಾಪಟ್ಟೆ ಎನರ್ಜಿ ಸಿಕ್ತು. ಎನರ್ಜಿ ಸಿಕ್ಕಿರೋದ್ರಿಂದ ಅದು ಸಿಕ್ಕಾಪಟ್ಟೆ ವೈಬ್ರೇಟ್ ಆಗ್ತಾ ಇದೆ. ಇವಾಗಿನ ಕಂಡೀಷನ್ ಏನಾಗ್ಬೋದು, ಇವಾಗಿನ ಕಂಡೀಷನ್ ಟಕ್ 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 ಅಂತ ಫಾಸ್ಟ್ ಆಗತ್ತೆ. ಮೊದಲು ಟಕ್ 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 ಈ ರೀತಿ ಡ್ರಿಫ್ಟ್ ಆಗ್ತಾ ಇದ್ದದ್ದು ಇವಾಗ ಟಕ್ 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 ಅಂತ ಆಗ್ತಾ ಇದೆ. ಅಂದ್ರೆ ಮೊದಲು ನೋಡಿ, ಟಕ್ ಟಕ್ ಅಂದ್ರೆ ಕೊಲಿಷನ್ ಗಳ ನಡುವೆ ಇರೋ ಟೈಮ್ ಏನಿರ್ತಾ ಇತ್ತು, ಎವರೇಜ್ ಟೈಮು ಅದು ಜಾಸ್ತಿ ಇರ್ತಾ ಇತ್ತು. ಟೆಂಪರೇಚರ್ ಕೊಟ್ಟ ಮೇಲೆ ಟಕ್ 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 ಆಗೋಕ್ ಶುರುವಾಯ್ತು. ಅಂದ್ರೆ ಆ ಟಕ್ ಟಕ್ ಗಳ ನಡುವೆ ಇರೋ ಗ್ಯಾಪ್ ಟಕ್ 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 ಆಗ್ತಿದೆಯಲ್ವಾ ಇವಾಗ. ಹೀಗಾಗಿ ಆ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ಕಮ್ಮಿ ಆಗಿದೆ, ಆ ಟೈಮ್ ಗ್ಯಾಪ್ ಏನಿದೆಯೋ ಅದು ಕಮ್ಮಿ ಆಗಿದೆ. ಮೊದಲು ಆ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಜಾಸ್ತಿ ಇತ್ತು, ಇವಾಗ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗಿದೆ. ಸೊ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗಿರೋದ್ರಿಂದ ನಮ್ಮ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಆಗಿದೆ. ಇದು ಆಕ್ಚುಲಿ ರೀಸನ್ ಯಾಕೆ ಅದು ಹಾಗಾಗತ್ತೆ ಅನ್ನೋದಕ್ಕೆ, ಸರಿನಾ? ನಿಮ್ಗೆ ಗೊತ್ತಿರಲಿ ಅಂತ ಹೇಳಿರೋದು. ಹಾಗೇನೆ ಇದ್ರಲ್ಲೂ ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ಇದ್ರಲ್ಲಿ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಬರೋಣ. ಈಗ ನಾವು ಇದ್ರಲ್ಲಿ ಜಾಸ್ತಿ ಮಾಡಿರ್ತೇವಲ್ವಾ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಮತ್ತೊಂದು ತಿಳ್ಕೊಳ್ಳಿ, ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಸಿಕ್ಕಾಪಟ್ಟೆ ಎನರ್ಜಿ ಅದಕ್ಕೆ ಸಿಕ್ಕಿರುತ್ತೆ. ಆ ಎನರ್ಜಿಯಿಂದ ಆ ಆಟಮ್ ನಲ್ಲಿ ಇರುವಂತ ಇನ್ನೂ ಜಾಸ್ತಿ ಇಲೆಕ್ಟ್ರಾನ್ಸ್ ಆಟಮ್ ನಿಂದ ಹೊರಗಡೆ ಬಂದು ಫ್ರೀ ಎಲೆಕ್ಟ್ರಾನ್ಸ್ ಗಳು ಆಗತ್ತೆ. ಇದು ಫ್ಯಾಕ್ಟ್, ಆಕ್ಚುಲಿ ನಡೆಯುವಂತ ಫ್ಯಾಕ್ಟ್. ಅಂದ್ರೆ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಆಗಿದೆ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಎನ್ ಏನಿದೆಯಲ್ವಾ, ಇದು ಕೂಡ ಜಾಸ್ತಿ ಆಗ್ಬೇಕಾಯ್ತು, ಇಲೆಕ್ಟ್ರಾನ್ ಡೆನ್ಸಿಟಿ. ಹೌದಾ? ಇದು ಜಾಸ್ತಿ ಆಗಿದೆ ಅಂತಂದ್ರೆ ರೆಸಿಸ್ಟಿವಿಟಿ ಕಡಿಮೆ ಆಗ್ಬೇಕಾಗಿತ್ತು. ಬಟ್ ಸ್ಟಿಲ್ ಹಾಗಾಗಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾಪರ್ ಅಂತ ತಗೊಂಡಾಗ ಅಥವಾ ಯಾವುದೇ ಒಂದು ಗುಡ್ ಕಂಡಕ್ಟರ್ ಅಂತ ತಗೊಂಡಾಗ ಅಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ, ಸರಿನಾ? ಈಗ ನಾನು ಹೀಟ್ ಮಾಡಿದಾಗ ಒಂದ್ 4-5 ಇಲೆಕ್ಟ್ರಾನ್ ಜಾಸ್ತಿ ಬಂತು, ಒಂದ್ ಸ್ವಲ್ಪ ಇಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿರ್ಬೋದು. ಹೀಗಾಗಿ ಎನ್ ವ್ಯಾಲ್ಯೂ ಏನು ಜಾಸ್ತಿ ಆಗತ್ತಲ್ವಾ, ಒಂದ್ ಸ್ವಲ್ಪ ಜಾಸ್ತಿ. ಮುಂಚೆ ಸಿಕ್ಕಾಪಟ್ಟೆ ಒಂದು ಸಮುದ್ರ ಇದೆ, ದೊಡ್ಡ ಸಮುದ್ರ ಇದೆ. ನೀವು ಸಮುದ್ರದ ತಗೊಂಡೋಗಿ 1 ಲೋಟ ನೀರು ಹಾಕಿದೀರಾ ಅಂತ ಇಟ್ಕೊಳ್ಳಿ. ಸಮುದ್ರದ ನೀರು ಆಕ್ಚುಲಿ ಜಾಸ್ತಿ ಆಗಿದೆ. ಬಟ್ ಏನು ಜಾಸ್ತಿ ಆಗಿದೆಯೋ, ನೀವು 1 ಲೋಟ ನೀರು ಹಾಕೋದ್ರಿಂದ ಸಮುದ್ರದಲ್ಲಿ ಅದು ಕನ್ಸಿಡರ್ ಮಾಡಕ್ ಆಗತ್ತ ಆ 1 ಲೋಟಕ್ಕೆ? ಇಲ್ಲ. ಸಮುದ್ರದ ನೀರಲ್ಲಿ ಆಗಿರುವಂತ ಚೇಂಜಸ್ ಮೊದಲೆಷ್ಟಿತ್ತು, ಈಗಲೂ ಆಲ್ಮೋಸ್ಟ್ ಅಷ್ಟೇ ಇದೆ. ಹೌದಾ? ಹಂಗೆ ಇಲ್ಲುವ ಮೊದಲು ಸಿಕ್ಕಾಪಟ್ಟೆ ಫ್ರೀ ಎಲೆಕ್ಟ್ರಾನ್ಸ್ ಇತ್ತು, ಹೀಟ್ ಮಾಡಿರೋದು ಒಂದ್ 4-5 ಬಂದು ಸೇರ್ಕೊಂಡು, ಕೋಟಿಗಟ್ಲೆ ಇತ್ತು, ಒಂದ್ 4-5 ಸೇರ್ಕೊಂಡು. ಹೀಗಾಗಿ ಅಲ್ಲೇನ್ ಜಾಸ್ತಿ ಚೇಂಜಸ್ ಆದಾಗೆ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಓಕೆನಾ? ಸೊ ಹೀಗಾಗಿ ಕಂಪೇರೇಟಿವ್ಲಿ ಮಾಡಿದಾಗ ಈ ಎನ್ ಜಾಸ್ತಿ ಆಗೋದೇನಿದೆ ಇದು ನೆಗ್ಲಿಜಬಲ್ ಇದೆ. ಬಟ್ ಈ ರಿಲ್ಯಾಕ್ಸೇಷನ್ ಟೈಮ್ ಏನಿತ್ತಲ್ವಾ ಅದು ಕನ್ಸಿಡರೇಬಲ್ ಆಗಿ ಕಮ್ಮಿ ಆಗಿದೆ. ಟಕ್ 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 ಇಂದ ಟಕ್ 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 ಆಗಿದೆ, ಸರಿನಾ? ಹೀಗಾಗಿ ಇದಕ್ಕೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿರೋದ್ರಿಂದ ರೆಸಿಸ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈ ವಿಷಯ ಆಯ್ತು. ಯಾಕಂದ್ರೆ ಇಲ್ಲೂ ಜಾಸ್ತಿನೇ ಆಗತ್ತೆ. ಸೊ ಈ ಲಾಜಿಕ್ ಹೇಳ್ಬೋದು. ಬಟ್ ಇಲ್ಲಿ ಸೆಮಿಕಂಡಕ್ಟರ್ ವಿಷಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನೀವು ಮುಂದೆ ಕಲಿತೀರಾ ಇಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್, ಹೋಲ್ ಬಗ್ಗೆ ಎಲ್ಲ ಕಲಿತೀರಾ. ಅಲ್ಲೂ ಫ್ರೀ ಎಲೆಕ್ಟ್ರಾನ್ಸ್ ಇರತ್ತೆ, ಸರಿನಾ? ಬಟ್ ಅದು ಚಲಿಸೋದಕ್ಕೆ ಸಿಕ್ಕಾಪಟ್ಟೆ ಕತೆ ಇದೆ. ಅದು ಆ ಕತೆಗಳನ್ನೆಲ್ಲ ನೀವು ಸೆಮಿಕಂಡಕ್ಟರ್ ಚಾಪ್ಟರ್ ನಲ್ಲಿ ಕಲಿತೀರಾ. ಬಟ್ ಸ್ಟಿಲ್ ನಾವು ನಿಮ್ಗೆ ಇಲ್ಲಿ ಅದ್ರ ಫ್ರೀ ಎಲೆಕ್ಟ್ರಾನ್ ಬಗ್ಗೆ ಮಾತಾಡೋಣ. ಇಲ್ಲೇನಾಗುತ್ತೆ ಸೆಮಿಕಂಡಕ್ಟರ್ ಕೇಸಲ್ಲಿ ಅಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಈ ಡ್ರಿಫ್ಟ್ ಅಥವಾ ಈ ರಿಲ್ಯಾಕ್ಸೇಷನ್ ಟೈಮ್ ಇದೆಯಲ್ವಾ, ಇದನ್ನ ನಾವಲ್ಲಿ ಕನ್ಸಿಡರ್ ಮಾಡೋ ಲೆಕ್ಕದಲ್ಲೇ ಇರೋದಿಲ್ಲ ಅದು. ಯಾಕಂದ್ರೆ ಸೆಮಿಕಂಡಕ್ಟರ್ ಅನ್ನೋದು ಕೂಲ್ ಆಗಿದ್ದಾಗ ಅದು ಇನ್ಸುಲೇಟರ್ ತರ ಬಿಹೇವ್ ಮಾಡಕ್ ಶುರು ಮಾಡಿರುತ್ತೆ. ಅದು ಇನ್ಸುಲೇಟರ್ ತರನೇ ಬಿಹೇವ್ ಮಾಡುತ್ತೆ. ಸೊ ಇನ್ಸುಲೇಟರ್ ತರ ಬಿಹೇವ್ ಮಾಡುತ್ತೆ ಅಂದ್ರೆ ಅಲ್ಲಿ ಡ್ರಿಫ್ಟಿಂಗು, ರಿಲ್ಯಾಕ್ಸೇಷನ್ ಟೈಮು, ಈ ರೀತಿ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡಕ್ಕೆ ಅವಕಾಶ ಇರಲ್ಲ, ಸರಿನಾ? ಸೊ ನಾವು ಇದ್ರ ಬಗ್ಗೆ ಮಾತ್ರ ಮಾತಾಡ್ಬೋದು ಅಲ್ಲಿ. ಸೊ ಇದು ಜಾಸ್ತಿ ಆಗತ್ತೆ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದಂಗೂ ಸ್ವಲ್ಪ ಜಾಸ್ತಿ ಇಲೆಕ್ಟ್ರಾನ್ಸ್ ಬಿಡುಗಡೆ ಆಗುತ್ತೆ. ಸೊ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಬಿಡುಗಡೆ ಆಗಿರೋದ್ರಿಂದ ಆವಾಗ ಇದ್ರ ವ್ಯಾಲ್ಯೂ ಕನ್ಸಿಡರೇಬಲ್ ಆಗುತ್ತೆ. ಇದು ಜಾಸ್ತಿ ಆಗೋದ್ರಿಂದ ಈ ರೆಸಿಸ್ಟಿವಿಟಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬಟ್ ಮುಖ್ಯವಾಗಿ ಓವರ್ ಆಲ್ ಆಗಿ ಏನೇನು ಅರ್ಥ ಮಾಡ್ಕೋಬೇಕು ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ರೆ ಇವಾಗ KCET-ಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ವಲ್ಪ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಣ. ಪ್ರಶ್ನೆಗಳು ಕಾಣಿಸ್ತಾ ಇದೆ, ಮೇಲ್ ಬರ್ದಿಟ್ಟಿದ್ದೀನಲ್ಲ ಸಬ್ಸ್ಕ್ರೈಬ್ ಅಂತ, ಅದು ಬೇರೆ ಯಾರಿಗೂ ಅಲ್ಲ, ನಿಮ್ಗೆ ಬರ್ದಿಟ್ಟಿರೋದು. ಸೊ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀ ಇರುತ್ತೆ ಅದು, ಬಟ್ ಸ್ಟಿಲ್ ನನಗೆ ತುಂಬಾ ಬೆಂಬಲವನ್ನ ಕೊಡುತ್ತೆ. ಮೊದಲನೇ ಪ್ರಶ್ನೆ ಇರೋದು ದ ರೆಸಿಸ್ಟೆನ್ಸ್ ಆಫ್ ಬಲ್ಬ್ ಫಿಲಮೆಂಟ್. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಬಲ್ಬ್ ಇದೆ, ಆ ಬಲ್ಬ್ ನ ರೆಸಿಸ್ಟೆನ್ಸ್ ಸ್ಟಾರ್ಟಿಂಗ್ ನಲ್ಲಿ 100 ಓಮ್ ಇತ್ತು. ಆನ್ ಮಾಡಿ ಸ್ವಲ್ಪ ಹೊತ್ತು ಯೂಸ್ ಆದ್ಮೇಲೆ ಬಲ್ಬ್ ಹೀಟ್ ಆಗುತ್ತಲ್ವಾ, ಬಲ್ಬ್ ಹೀಟ್ ಆದ್ಮೇಲೆ ಅದರ ರೆಸಿಸ್ಟೆನ್ಸ್ ಇಷ್ಟಾಯ್ತು. ರೆಸಿಸ್ಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದಿತ್ತು, ಆಮೇಲೆ ಒಂದಾಗಿದೆ. ಸೊ ಆ ಸ್ಟಾರ್ಟಿಂಗ್ ನಲ್ಲಿ ಟೆಂಪರೇಚರ್ ಇಷ್ಟಿತ್ತು,
ಆಮೇಲಿನ ಟೆಂಪರೇಚರ್ ಏನಿರುತ್ತೆ ಅನ್ನೋದನ್ನ ನಿಮಗೆ ಕೇಳ್ತಾ ಇದ್ದಾರೆ. ಹಾಗೆ ಅವ್ರು ಕೊಟ್ಟಿರೋ ಡೇಟಾದಲ್ಲಿ ಆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಕೂಡ ಅಲ್ಲಿ ಇದೆ. ಸರಿನಾ? ಎಷ್ಟಿದೆ? ಇಷ್ಟಿದೆ. ಆಕ್ಚುಲಿ ಅದು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಈ ಫಾರ್ಮುಲಾ ನಾವು ರೆಸಿಸ್ಟಿವಿಟಿ ಬಗ್ಗೆ ಬರ್ದಿದ್ದೇವಲ್ವಾ, ಅವಾಗ ಇದಕ್ಕೆ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಅಂತ ಹೇಳ್ತಿದ್ವಿ. ಇದೇ ಫಾರ್ಮುಲಾನ ನಾವು ರೆಸಿಸ್ಟೆನ್ಸ್ ಗೋಸ್ಕರನೂ ಮಾಡ್ಕೋಬಹುದು. ಸೇಮ್ ಫಾರ್ಮುಲಾನ ಇಲ್ಲಿ ರೆಸಿಸ್ಟಿವಿಟಿ ಬಗ್ಗೆ ಇದೆಯಲ್ವಾ, ಸೊ ರೆಸಿಸ್ಟಿವಿಟಿ ಇರೋ ಜಾಗದಲ್ಲಿ ನಾವು ರೆಸಿಸ್ಟೆನ್ಸ್ ಇನ್ ಬಗ್ಗೆ ಬರ್ಕೊಂಡ್ರೆ ಇದೇ ಫಾರ್ಮುಲಾ ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಹಾಕಿ ಮಾಡ್ಕೊಳ್ಳೋದಕ್ಕೆ ಲಾಯಕ್ಕಾಗಿರುತ್ತೆ. ಸರಿನಾ? ಸೊ ಸೇಮ್ ಫಾರ್ಮುಲಾ ರೆಸಿಸ್ಟೆನ್ಸ್ ಬಗ್ಗೆ ಹಾಕೋಬಹುದು. ಈಗೆಲ್ಲ ರೆಸಿಸ್ಟಿವಿಟಿ ಬಗ್ಗೆ ಇತ್ತಲ್ವಾ, ಆವಾಗ ಆಲ್ಫಾಕ್ಕೆ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಅಂತ ಕರಿತಿದ್ವಿ. ಇವಾಗ ಎಲ್ಲ ರೆಸಿಸ್ಟೆನ್ಸ್ ಬಗ್ಗೆ ಇದೆಯಲ್ವಾ, ಸೊ ಇವಾಗ ನಾವು ಅದೇ ಫಾರ್ಮುಲಾದಲ್ಲಿ ಆಲ್ಫಾಗೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರ್ಕೋಬಹುದು. ಯಾಕಂದ್ರೆ ಈ ಫಾರ್ಮುಲಾ ಇರೋದು ರೆಸಿಸ್ಟೆನ್ಸ್ ಬಗ್ಗೆ. ಈ ಫಾರ್ಮುಲಾದಿಂದ ಈ ಫಾರ್ಮುಲಾ ಹೇಗೆ ಬಂತು ಅನ್ನೋದು ನಿಮ್ಮ ತಲೆಯಲ್ಲಿದ್ರೆ ವೆರಿ ಸಿಂಪಲ್ ಥಿಂಗ್ಸ್ ಗೈಸ್, ವೆರಿ ಸಿಂಪಲ್ ಥಿಂಗ್. ರೋ ಅಂತ ಅಥವಾ ರೆಸಿಸ್ಟೆನ್ಸ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ರೋ ಎಲ್ ಬೈ ಎ. ಹೌದಾ? ಸೊ ನಮಗೆ ರೋ ಎ ಬೇಕು ಅಂತಂದ್ರೆ ನಾವು ಏನ್ ಮಾಡ್ಕೋಬೇಕು, ಎಲ್ ಅನ್ನ ಈ ಕಡೆ ತಗೋಗ್ಬೇಕು, ಅವಾಗ ಎಲ್ ಕೆಳಗಡೆ ಬರುತ್ತೆ, ಎ ಅನ್ನ ಈ ಕಡೆ ತಗೋಗ್ಬೇಕು, ಎ ಮೇಲ್ಗಡೆ ಬರುತ್ತೆ. ಹೌದಾ? ಸೊ ರೋ ಇರೋ ಜಾಗದಲ್ಲಿ ನಾವು ಎ ಆರ್ ಡಿವೈಡೆಡ್ ಬೈ ಎಲ್ ಅಂತ ಬರ್ಕೋಬಹುದು. ಹೌದಾ? ಸೊ ಇಲ್ಲಿ ಎ ಆರ್ ಡಿವೈಡೆಡ್ ಬೈ ಎಲ್ ಅಂತ ಬರ್ಕೊಳ್ಳಿ, ಇಲ್ಲೂ ಎ ಆರ್ ಡಿವೈಡೆಡ್ ಬೈ ಎಲ್ ಅಂತ ಬರ್ಕೊಳ್ಳಿ. ಎಲ್ಲ ಮಾಡ್ಕೊಂಡಾಗ ನಮ್ ಫೈನಲಿ ಉಳಿದಿರೋದು ಕ್ಯಾನ್ಸಲ್ ಆಗಿ ಅದೇ ಸಿಗತ್ತೆ. ಮಾಡಿ ತೋರಿಸ್ಲ ಒಂದ್ಸಲ. ಸೊ ಇದೇ ಫಾರ್ಮುಲಾನ ಮಾಡೋಣ ಒಂದ್ಸಲ. ರೋ ಟಿ ಅಂತ ಇದೆ. ಸೊ ಎ ಆರ್ ಟಿ, ರೋ ಟಿ ಇತ್ತು, ಅದರ ರೆಸಿಸ್ಟೆನ್ಸ್ ಆರ್ ಟಿ ಅಂತ ಬರ್ಕೊಂಡಿದ್ದೀನಿ. ಸರಿನಾ? ಡಿವೈಡೆಡ್ ಬೈ ಎಲ್. ಸೊ ಅದೇ ರೀತಿ ಇಸ್ ಈಕ್ವಲ್ ಟು ಇಲ್ಲಿ ರೋ ನಾಟ್ ಇದೆ. ಸೊ ನಾ ಏನ್ ಬರ್ಕೋತೀನಿ, ರೋ ನಾಟ್ ಜಾಗದಲ್ಲಿ ಆರ್ ನಾಟ್ ಅಂತ ಬರ್ಕೋತೀನಿ. ಅಂದ್ರೆ ರೋ ನಾಟ್ ಅಂದ್ರೆ ರೋ ಅಂದ್ರೆ ಇದಲ್ವಾ, ಸೊ ಎ ಆರ್ ನಾಟ್ ಡಿವೈಡೆಡ್ ಬೈ ಎಲ್. ರೋ ಜಾಗದಲ್ಲಿ ಇದನ್ನು ಬರ್ಕೊಂಡೆ, ಉಳಿದಿರೋದು ಇದ್ದಕ್ಕಿದ್ದಾಗೆ ಇದೆ. ಹೌದಾ? ಏನು ಚೇಂಜಸ್ ಇಲ್ಲ. ಸೊ 1 ಪ್ಲಸ್ ಆಲ್ಫಾ ಟಿ ಮೈನಸ್ ಟಿ ನಾಟ್ ಅಂತ ಬರುತ್ತೆ. ಸರಿನಾ? ಈ ರೀತಿ ಇರುತ್ತೆ. ಈಗ ಇಲ್ಲಿ ನೋಡಿ, ಎ ಕ್ಯಾನ್ಸಲ್ ಆಯ್ತು, ಎಲ್ ಕ್ಯಾನ್ಸಲ್ ಆಯ್ತು. ಸೊ ನಮಗ್ ಸಿಕ್ಕಿರೋ ಫಾರ್ಮುಲಾ ಹೇಗೆ ಸಿಕ್ಕಿದೆ? ನಮಗ್ ಸಿಕ್ಕಿರುವಂತ ಫಾರ್ಮುಲಾ ಇದೇ ರೀತಿಯಾಗಿ ಸಿಕ್ಕಿದೆ. ಸೊ ಸಿಂಪಲ್. ರೆಸಿಸ್ಟಿವಿಟಿ ಬಗ್ಗೆ ಇದ್ರೆ ನಾವು ಫಾರ್ಮುಲಾದಲ್ಲಿ ರೆಸಿಸ್ಟಿವಿಟಿ ಬಗ್ಗೆ ಇರೋ ರೀತಿ ಬರ್ಕೋತೀವಿ. ಅವ್ರಲ್ಲಿ ಕೊಟ್ಟಿರೋದೆಲ್ಲ ರೆಸಿಸ್ಟೆನ್ಸ್ ಬಗ್ಗೆ ಇದೆಯಲ್ವಾ, ಸೊ ಸೇಮ್ ಫಾರ್ಮುಲಾದಲ್ಲಿ ನಾವು ಇದನ್ನ ಹಾಕಿ ಮಾಡ್ಕೋತೀವಿ ಅಷ್ಟೇ. ಈಗ ಅವ್ರು ಯಾವ್ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರೋದು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ? ಮತ್ತೇನ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದು, ಮೊದಲು ರೆಸಿಸ್ಟೆನ್ಸ್ 100 ಇತ್ತು, ಆಮೇಲೆ 200 ಓಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು 100, ಆಮೇಲೆ ಆಗಿರೋದು 200. ಹೌದಾ? ಸೊ ಇದನ್ನ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೇನ್ ಕೊಟ್ಟಿದ್ದಾರೆ? ಟೆಂಪರೇಚರ್ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿರೋ ಟೆಂಪರೇಚರ್ ಅನ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಲ್ಲಿರೋ ಟೆಂಪರೇಚರ್ ಎಷ್ಟಿತ್ತು? 100 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಅವ್ರು ಕೊಟ್ಟಿದ್ದಾರೆ. ಸರಿನಾ? ಹಾಗಾದ್ರೆ ಈಗ ಅದರ ರೆಸಿಸ್ಟೆನ್ಸ್ ಫಸ್ಟ್ 100 ಇರೋ 200 ಆಯ್ತಲ್ವಾ, ಅವಾಗ ಇದು ಎಷ್ಟು ಚೇಂಜ್ ಆಗುತ್ತೆ, ಟಿ ನಾಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿ ಆನ್ಸರ್ ಸಿಗುತ್ತೆ. ನಿಮ್ಮ ಆನ್ಸರ್ ಏನು ಬಂತು ಅಂತ ಕಮೆಂಟ್ ಹಾಕಿ. ಸರಿಯಾಗಿರೋ ಆನ್ಸರ್ಗೆ ನಾನು ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ಕೊಡ್ತೇನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಆಸ್ ದ ಟೆಂಪರೇಚರ್ ಆಫ್ ಅ ಮೆಟಾಲಿಕ್ ಕಂಡಕ್ಟರ್ ಇನ್ಕ್ರೀಸಸ್ ಅಂತ ಕೇಳ್ತಾ ಇದ್ದಾರೆ. ಟೆಂಪರೇಚರ್ ಹೆಚ್ಚಾದಾಗೆ ಮೆಟಾಲಿಕ್ ಕಂಡಕ್ಟರ್ ಅಂತ ಅವರೇ ಬೈಬಿಟ್ ಹೇಳಿದ್ದಾರೆ. ಹೌದಾ? ಸೊ ಮೆಟಾಲಿಕ್ ಕಂಡಕ್ಟರ್ ನಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ಏನಾಗುತ್ತೆ? ಆಬ್ವಿಯಸ್ಲಿ ಅದರ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಆಗತ್ತೆ. ಹೌದಾ? ಸೊ ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಹೌದಾ? ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗಬೇಕು. ಹೌದಾ? ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಓವರ್ ಆಲ್ ಆಗಿ ಟೆಂಪರೇಚರ್ ಜಾಸ್ತಿ ಆದಾಗ. ಸೊ ಮೊದಲನೇ ಆಪ್ಷನ್ ನಲ್ಲೂ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ, ಎರಡನೇದ್ರಲ್ಲೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಬಟ್ ಸಿ ನಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಅಂತ ಹೇಳಿದ್ದಾರೆ, ಸೊ ರಾಂಗ್. ಡಿ ನಲ್ಲೂ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಅಂತ ಹೇಳಿದ್ದಾರೆ, ರಾಂಗ್. ಸೊ ಎ ಮತ್ತು ಬಿ ನಲ್ಲಿ ಯಾವ್ದು ಹೆಚ್ಚು ಸರಿಯಾಗಿದೆ ಅನ್ನೋದನ್ನ ನಾವು ನೋಡ್ಬೇಕು ಇವಾಗ. ಸರಿನಾ? ಎ ನಲ್ಲಿ ಏನ್ ಹೇಳ್ತಿದ್ದಾರೆ? ಇಟ್ಸ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಬಿಕಾಸ್ ದ ಅಯಾನ್ಸ್ ಇನ್ ದ ಕಂಡಕ್ಟರ್ ವೈಬ್ರೇಟ್ ವಿತ್ ಬಿಗರ್ ಆಂಪ್ಲಿಟ್ಯೂಡ್, ಮೇಕಿಂಗ್ ದೆಮ್ ಮೋರ್ ಲೈಕ್ಲಿ ಟು ಅಬ್ಸ್ಟ್ರಕ್ಟ್ ಅಂಡ್ ಸ್ಲೋ ಡೌನ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಹೌದಾ? ಅದೇನಾಗುತ್ತೆ? ಹೀಟ್ ಜಾಸ್ತಿ ಆದಾಗ, ಜಾಸ್ತಿ ಬಿಸಿ ಮಾಡಿದಾಗ ಅದು ವೈಬ್ರೇಟ್ ಆಗೋಕೆ ಶುರುವಾಗುತ್ತೆ. ಒಳಗಡೆ ಇರೋ ಎಲ್ಲ ಪಾರ್ಟಿಕಲ್ಸ್. ಹೌದಾ? ಒಳಗಡೆ ಇರೋ ಎಲ್ಲ ಪಾರ್ಟಿಕಲ್ಸ್ ಅಂತಂದ್ರೆ ಅಯಾನ್ಸ್ ಯಾವ್ದಿರುತ್ತೆ ಅಲ್ಲಿ? ಕರ್ನಲ್ ಇರುತ್ತೆ. ಹೌದಾ? ಕರ್ನಲ್ ಅಂತಂದ್ರೆ ಪಾಸಿಟಿವ್ ಅಯಾನ್ ಇರುತ್ತೆ, ಫ್ರೀ ಎಲೆಕ್ಟ್ರಾನ್ ಇರುತ್ತೆ ಅಂದ್ರೆ ನೆಗೆಟಿವ್ ಇರುತ್ತೆ. ಹೌದಾ? ಸೊ ಅದು ವೈಬ್ರೇಟ್ ಆಗೋಕೆ ಶುರುವಾಗುತ್ತೆ. ಇದರಿಂದ ಇಲೆಕ್ಟ್ರಾನ್ ಚಲನೆಗೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತ ಆನ್ಸರ್. ಆಪ್ಷನ್ ಎ ಯಾಕೆ ರಾಂಗ್ ಅಪ್ಪ? ಆಪ್ಷನ್ ಎ ಯಾಕೆ ರಾಂಗ್ ಅಂದ್ರೆ, ಆಪ್ಷನ್ ಎ ನಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ? ಇಟ್ಸ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಸರಿಯಾನೇ ಹೇಳಿದ್ದಾರೆ, ಬಟ್ ಬಿಕಾಸ್ ಕೊಟ್ಟಿರೋ ಕಾರಣ ರಾಂಗ್ ಇದೆ.
ಬಿಕಾಸ್ ದ ಅಯಾನ್ಸ್ ಇನ್ ದ ಕಂಡಕ್ಟರ್ ಎಕ್ಸ್ಪ್ಯಾಂಡ್ ಅಂತ ಹೇಳಿದ್ದಾರೆ. ಅದು ಅದ್ರ ಒಳಗಡೆ ಇರೋ ಅಯಾನ್ಸ್ ದೊಡ್ಡ ಆಗತ್ತೋ ಅಥವಾ ವೈಬ್ರೇಟ್ ಆಗತ್ತೋ? ಅದು ವೈಬ್ರೇಟ್ ಆಗತ್ತೆ. ಹೌದಾ? ಸೊ ವೈಬ್ರೇಟ್ ಆಗತ್ತೆ ಅಂತ ಆಪ್ಷನ್ ಬಿ ನಲ್ಲಿ ಹೇಳಿರೋದ್ರಿಂದ ಬಿ ಕರೆಕ್ಟ್. ಅಯಾನ್ಸ್ ದೊಡ್ಡ ಆಗ್ತವೆ ಅಂತ ಎ ನಲ್ಲಿ ಹೇಳಿರೋದ್ರಿಂದ ಎ ರಾಂಗ್. ಓಕೆನಾ? ಸೊ ಬಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್. ನೆಕ್ಸ್ಟ್ ಹೋಗೋಣ. ಇಲ್ಲಿ ಈ ಕ್ವಶನ್ ಏನಿದೆಯಲ್ವಾ, ಥರ್ಡ್ ಕ್ವಶನ್, ಇದರಲ್ಲಿ ನೀವು ನಿಮ್ಮ ಬ್ರೇನ್ ಅನ್ನ ಒಂದ್ ಸ್ವಲ್ಪ ಯೂಸ್ ಮಾಡಬೇಕು. ಮತ್ತೆ ಹೈಸ್ಕೂಲ್ ನಲ್ಲಿ ಕಲ್ತಿರುವಂತ ಮ್ಯಾಥ್ಸ್ ಒಂದ್ ಸ್ವಲ್ಪ ನಿಮಗೆ ಗೊತ್ತಿದ್ರೆ ಆಗತ್ತೆ. ಸೊ ಅವ್ರು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಒಂದು ಇದು ಕೊಟ್ಟಿದ್ದಾರೆ, ಗ್ರಾಫ್ ಕೊಟ್ಟಿದ್ದಾರೆ. ಗ್ರಾಫ್ ಯಾವ ರೀತಿ ಇದೆ? ಸ್ಟ್ರೇಟ್ ಲೈನ್ ನ ಗ್ರಾಫ್ ಇದೆ ಅದು. ಸರಿನಾ? ಒಂದು ಸ್ಟ್ರೇಟ್ ಲೈನ್ ನ ಗ್ರಾಫ್ ಇದೆ. ಸಿಂಪ್ಲಿ ಈ ರೀತಿಯಾಗಿರುವಂತ ಗ್ರಾಫ್ ಸ್ಟ್ರೇಟ್ ಲೈನ್ ಗ್ರಾಫ್ ಇದೆ ಅದು. ಸರಿನಾ? ಈ ಗ್ರಾಫ್ ನಲ್ಲಿ ಸ್ಲೋಪ್ ಏನ್ ಬಂದಿದೆಯಲ್ವಾ, ಈ ಸ್ಲೋಪ್ ಅನ್ನ ಅವರು ಎಂ ಅಂತ ಕರ್ಕೊಂಡಿದ್ದಾರೆ. ಈ ಸ್ಲೋಪ್ ಅನ್ನ ಅವರು ಎಂ ಅಂತ ಕರ್ಕೊಂಡಿದ್ದಾರೆ. ಓಕೆನಾ? ಇದರ ಸ್ಲೋಪ್ ಅನ್ನ ಎಂ ಅಂತ ಕರ್ಕೊಂಡಿದ್ದಾರೆ. ಸೊ ಇದೇನಿದೆಯಲ್ವಾ, ಇದೇನಿದು, ಇದಕ್ಕೆ ಏನಂತ ಕರಿತೀವಿ ನಾವು? ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಈಗ ಇಲ್ಲಿ ಸ್ಟ್ರೇಟ್ ಲೈನ್ ಬಂದಿದೆ ಅಂತಂದ್ರೆ ಸ್ಟ್ರೇಟ್ ಲೈನಿಗೆ ಒಂದು ಫಾರ್ಮುಲಾ ಇರುತ್ತೆ. ಸ್ಟ್ರೇಟ್ ಲೈನ್ ಇನ್ ಫಾರ್ಮುಲಾ ಯಾವ್ದಪ್ಪ? y ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ. ಹೌದಾ? ಇದ್ರ ಬಗ್ಗೆ ನೀವು ಮ್ಯಾಥ್ಸ್ ಅಲ್ಲಿ ಹೈಸ್ಕೂಲ್ ಅಲ್ಲೇ ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ. ಸಾರಿ, ಬಟ್ ಹೈಸ್ಕೂಲ್ ಅಲ್ಲೇ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ನೀವು ಕಲ್ತಿರ್ತೀರ. ಹೌದಾ? ಈಗ ಇದ್ರಲ್ಲಿ ಏನಿದೆಯೋ, ಇದ್ರಲ್ಲಿ y ಅಂತಂದ್ರೆ ಏನು? y ಅಂತಂದ್ರೆ y ಆಕ್ಸಿಸ್ ನಲ್ಲಿ ಏನ್ ಚೇಂಜಸ್ ಬರುತ್ತೋ ಅದು y. ಹೌದಾ? m ಅಂತಂದ್ರೆ ಏನು? m ಅಂತಂದ್ರೆ ಸ್ಲೋಪ್. x ಅಂತಂದ್ರೆ ಏನು? x ಅಂತಂದ್ರೆ x ಆಕ್ಸಿಸ್ ನಲ್ಲಿ ಏನ್ ಚೇಂಜಸ್ ಆಗುತ್ತೋ ಅದು. c ಅಂತಂದ್ರೆ ಏನು? c ಅಂತಂದ್ರೆ ಇದೇ ವ್ಯಾಲ್ಯೂಗೆ ನಾವು c ಅಂತ ಕರೆಯೋದು. y ಇಂಟರ್ಸೆಪ್ಟ್ ಅಂದ್ರೆ ಈ ಪಾಯಿಂಟ್ ಅಲ್ಲಿಂದ ಇಲ್ಲಿವರೆಗೆ ಏನಿದೆಯೋ ಇದನ್ನ ನಾವು c ಅಂತ ಕರಿತೀವಿ. ಈ c ಎಷ್ಟಿರುತ್ತೆ? ಅಥವಾ ಈ y ಇಂಟರ್ಸೆಪ್ಟ್ ಏನಿದೆ? r0 ಅಂತ ಅವರೇ ಹೇಳಿದ್ದಾರೆ. ಹೌದಾ? ಸೊ ಇದು r0 ಆಯ್ತು. ಸೊ ಈಗ ಮಾಡ್ಕೋತಾ ಹೋಗೋಣವಾ? r ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ y ಜಾಗದಲ್ಲಿ ನಾವೇನ್ ಬರ್ಕೋಬಹುದು? r ಅಂತ ಬರ್ಕೋಬಹುದು. ಕರೆಕ್ಟಾ? ಸೊ ಇದು t0, ಇದು t ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇವಾಗ ನಾವು ಇದನ್ನು ಮಾಡ್ತಾ ಹೋಗೋಣ. ಹೇಗೆ ಮಾಡೋದು? ವೆರಿ ಸಿಂಪಲ್ ಗೈಸ್, ತುಂಬಾ ಸಿಂಪಲ್. ಈಗ ಇದೇ ಫಾರ್ಮುಲಾನ ನಾವು ಇದಕ್ಕೆ ಸಂಬಂಧಪಟ್ಟಾಗ ಇಳಿಸ್ಕೊಳ್ಳೋಣ. ಇದೇ ಫಾರ್ಮುಲಾನ ಇದಕ್ಕೆ ಸಂಬಂಧಪಟ್ಟಾಗ ಮಾಡ್ಕೊಳ್ಳೋಣ. y ಜಾಗದಲ್ಲಿ ನಾವೇನ್ ಬರಿಬಹುದು? y ಆಕ್ಸಿಸ್ ನಲ್ಲಿರೋದು r. ಹೌದಾ? ಸೊ r ಅಂತ ಇಲ್ಲಿ ಬರ್ಕೋಬಹುದು. m ಅಂತಂದ್ರೆ ಸ್ಲೋಪ್. ಸೊ ಸ್ಲೋಪ್ ಜಾಗದಲ್ಲಿ ಸ್ಲೋಪ್ ಅಂತಾನೆ ಬರ್ಕೊಂಡಿದ್ದೀನಿ. x ಅಂತಂದ್ರೆ ಏನು? x ಅಂತಂದ್ರೆ x ನಲ್ಲಿ ಏನ್ ಚೇಂಜಸ್ ಆಗುತ್ತೋ ಅದು. ಫಸ್ಟ್ t0 ನಿಂದ ಆಮೇಲೆ t ಆಗಿದೆ ಅಂತ ನಾವು ಹೇಳ್ಬೋದು. ಹೌದಾ? ಸೊ x ಜಾಗದಲ್ಲಿ ನಾವು ಫಸ್ಟ್ t0 ಇತ್ತು, ಆಮೇಲೆ t ಆಗಿದೆ. ಫಸ್ಟ್ t0 ಇತ್ತು, ಆಮೇಲೆ t ಆಗಿದೆ. ನಾವು ಯಾವತ್ತೂ ಈ ರೀತಿ ಚೇಂಜಸ್ ತೆಗಿಬೇಕಾದ್ರೆ ಏನ್ ಮಾಡ್ತೀವಿ? ಫೈನಲ್ ನಿಂದ ಸ್ಟಾರ್ಟಿಂಗ್ ನಲ್ಲಿ ಇರೋದನ್ನ ಮೈನಸ್ ಮಾಡ್ಕೋತೀವಿ. ಆಮೇಲೆ t ಆಗಿದೆ. ಸ್ಟಾರ್ಟಿಂಗ್ ನಲ್ಲಿ ಏನಿತ್ತು? ಸ್ಟಾರ್ಟಿಂಗ್ ನಲ್ಲಿ t0 ಇತ್ತು. ಹೌದಾ? ಸೊ ಈ ರೀತಿ ಆಯ್ತು. ಪ್ಲಸ್ c ಅಂತ ಹೇಳಿದ್ದಾರೆ. c ಜಾಗದಲ್ಲಿ ನಾವೇನ್ ಬರ್ಕೋಬಹುದು? c ಜಾಗದಲ್ಲಿ r0 ಅಂತ ಬರ್ಕೋಬಹುದು. ಹೌದಾ? ಈ ರೀತಿ ಫಾರ್ಮುಲಾ ಆಯ್ತು. ನಾವು ಇವಾಗ ಜಸ್ಟ್ ಕಲ್ತಿದೀವಿ. ಈ ರೀತಿ ಎಲ್ಲ ಬಂದಾಗ ಒಂದು ಮೆಟಾಲಿಕ್ ಕಂಡಕ್ಟರ್ಗೆ ಅದರ ರೆಸಿಸ್ಟಿವಿಟಿ ಟೆಂಪರೇಚರ್ಗೆ ಸಂಬಂಧಪಟ್ಟಾಗ ಹೇಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಂಡಿದ್ದೀವಿ. ಹೌದಾ? ನಾವು ಇವಾಗ ಸದ್ಯ ಇದನ್ನ ಕಲ್ತಿದ್ವಿ. ಅಂಡ್ ಇವಾಗಲೇ ನಾವೇನು ತಿಳ್ಕೊಂಡಿದೀವಿ? ರೆಸಿಸ್ಟಿವಿಟಿ ಇದ್ರೆ ಹೀಗೆ ಬರ್ಕೊಳ್ಳೋದು. ನಮ್ಮ ಕ್ವಶನ್ ಅಲ್ಲ ಅವರು ರೆಸಿಸ್ಟೆನ್ಸ್ ಬಗ್ಗೆನೇ ಕೊಟ್ಟಿದ್ದಾರೆ. ಹೌದಾ? ಸೊ ನಾವ್ ಇದನ್ನ ರೆಸಿಸ್ಟೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಮಾಡ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಕೋಬಹುದು? ಇಲ್ಲಿನೇ ರೋ ಇರೋ ಜಾಗದಲ್ಲಿ r ಅಂತ ಬರ್ಕೊಂಬಿಡಿ. ಇದು ರೋ ಟಿ ಆಗುತ್ತೆ, ಸಾರಿ ಆರ್ ಟಿ ಆಗುತ್ತೆ, ಇದು r0 ಆಗುತ್ತೆ. ಹೌದಾ? ಈ ವಿಷಯದ ಬಗ್ಗೆ ನಾವು ಇವಾಗ ಜಸ್ಟ್ ಮಾಡಿದ್ವಿ, ಹೇಗೆ ಹೇಗದ್ ಬರುತ್ತೆ ಅಂತ. ಕರೆಕ್ಟಾ? ಸೊ ನಮ್ಮ ಫಾರ್ಮುಲಾ ಈ ರೀತಿಯಾಗಿದೆ. ಇದು ನಮ್ಮ ಬೇಸಿಕ್ ಫಾರ್ಮುಲಾ, ಇದು ಈ ರೀತಿಯಾಗಿದೆ. ಸೊ ಇಲ್ಲಿ ಆರ್ ಟಿ ಅಂತ ಎಲ್ಲ ಬರ್ಕೊಳ್ಳೋದು ಬೇಡ, ಆರ್ ಅಂತಾನೆ ಇಟ್ಕೊಳ್ಳಿ, ಯಾಕಂದ್ರೆ ಇದಕ್ಕೆ ಮ್ಯಾಚ್ ಆಗೋ ರೀತಿಲಿ ಇದೆ ಅದು. ಸೊ ಇದನ್ನ ಒಂದ್ ಸ್ವಲ್ಪ ಚಂದ ಮಾಡಿ ಬರ್ಕೊಂಡ್ರೆ, ಈ ಆರ್ ಇದೆಯಲ್ವಾ ಬ್ರಾಕೆಟ್ ಹೊರಗಡೆ ಇದೆ. ಸೊ ಇದನ್ನ ನಾವು ಬ್ರಾಕೆಟ್ ಒಳಗಡೆ ತರಬೇಕಂದ್ರೆ ನಾವೇನ್ ಮಾಡ್ಕೋಬಹುದು? ಇದನ್ನ ಸೇಮ್ ಫಾರ್ಮುಲಾನೇ ನಾವು ಆರ್ ಇಸ್ ಈಕ್ವಲ್ ಟು ಆರ್ ಇಂಟು 1 ಮಾಡಿದ್ರೆ r0 ಇಂಟು 1 ಮಾಡಿದ್ರೆ r0 ಹಾಗೆ ಉಳ್ಕೊಳ್ಳುತ್ತೆ. ಪ್ಲಸ್ r0 ಇಂಟು ಈ ಕ್ವಾಂಟಿಟಿ ಮಾಡಿದ್ರೆ r0 ಇಂಟು ಆಲ್ಫಾ ಟಿ ಮೈನಸ್ t0 ಅಂತ ಸಿಗುತ್ತೆ. ಸೊ ಇವಾಗ ನೋಡಿ, ಇದೇ ಫಾರ್ಮುಲಾ ನೋಡೋಣ. ಈ ಫಾರ್ಮುಲಾ ಮತ್ತೆ ಈ ಫಾರ್ಮುಲಾನ ಕಂಪೇರ್ ಮಾಡ್ಕೊಳ್ಳೋಣ. ಇದು r ಬಗ್ಗೆನೇ ಮಾತಾಡ್ತಾ ಇದೆ, ಅಂದ್ರೆ ಇದು ಮತ್ತೆ ಇದು ಈಕ್ವಲ್ ಆಗ್ಬೇಕಾಯ್ತು. r0 ಇರ್ಬೇಕಾಗಿರೋ ಜಾಗದಲ್ಲಿ r0 ಇದೆ, ಟಿ ಮೈನಸ್ t0 ಇರ್ಬೇಕಾಗಿರೋ ಜಾಗದಲ್ಲಿ ಟಿ ಮೈನಸ್ t0 ಇದೆ, m ಇರಬೇಕಾದ ಜಾಗದಲ್ಲಿ ಏನಿದೆ? ಇದಿದೆ. ಹೌದಾ? ಸೊ m ಇರಬೇಕಾದ ಜಾಗದಲ್ಲಿ ಏನಿದೆ? m ಇರಬೇಕಾದ ಜಾಗದಲ್ಲಿ r0 ಆಲ್ಫಾ ಅನ್ನೋದಿದೆ. ಹೌದಾ? ನಮಗೆ ಅವ್ರು ಕೇಳ್ತಾ ಇರೋದೇನು? ಇದರಲ್ಲಿ ಕ್ವಶನ್ ಅಲ್ಲಿ ಕೇಳ್ತಾ ಇರೋದು ದ ಟೆಂಪರೇಚರ್ ಕೋಎಫಿಷಿಯಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದಾ? ದ ಟೆಂಪರೇಚರ್ ಕೋಎಫಿಷಿಯಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಯಾವ್ದಾಯ್ತಪ್ಪ?
ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಆಲ್ಫಾ ಆಯ್ತು. ಸೊ ಆಲ್ಫಾ ಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು, R0 ಅನ್ನು ಈ ಕಡೆ ಓಡಿಸ್ಕೋಬೇಕು. ಸೊ R0 ಅನ್ನು ಈ ಕಡೆ ಓಡಿಸ್ಕೊಂಡಾಗ ನನಗೆ ಈ ರೀತಿಯಾಗಿ ಸಿಗುತ್ತೆ. ಹೀಗಾಗಿ ಸರಿಯಾಗಿರುವಂತಹ ಆನ್ಸರ್ M/R0. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೇನೆ. M/R0 ಎಲ್ಲಿದೆ? ಇಲ್ಲಿದೆ. ಸೊ ಆಪ್ಷನ್ ಡಿ ಅನ್ನೋದು ಇಲ್ಲಿ ಸರಿಯಾಗಿರುವಂತ ಆನ್ಸರ್. ಐ ಹೋಪ್ ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯಾವ್ಯಾವ್ದು ಅರ್ಥ ಆಗಿರಲ್ಲ ಒಂದು ಚಿಕ್ಕ ಪಾಯಿಂಟ್ ಇದ್ರಲ್ಲಿ ಏನೋ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಸ್ಟೆಪ್ ಅರ್ಥ ಆಗಿರಲ್ಲ ನಿಮ್ಗೆ, ಒಂದ್ ಸ್ವಲ್ಪ ಬ್ಯಾಕ್ ಬಂದು ಅಂದ್ರೆ ಡಬಲ್ ಟ್ಯಾಪ್ ಈ ಸೈಡ್ ಮಾಡಿದ್ರೆ ಸ್ವಲ್ಪ ವಿಡಿಯೋ ಹಿಂದಕ್ಕೆ ಹೋಗುತ್ತೆ ಗೊತ್ತಲ್ವಾ. ಸೊ ಅದನ್ನ ಮಾಡಿದ್ರೆ ಮಾಡಿ ಮತ್ತೊಂದ್ಸಲ ಸ್ವಲ್ಪ ಕಾಮ್ ಮೈಂಡ್ ಇಂದ ನೋಡಿದ್ರೆ ಅದು ಕ್ಲಿಯರ್ ಆಗಿ ಅರ್ಥ ಆಗೇ ಆಗತ್ತೆ. ಆಗ್ಲೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಡೌಟ್ ಅನ್ನ ಖಂಡಿತವಾಗಿಯೂ ನಾನು ಸಾಲ್ವ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.